पापात्मजं श्वेतपद्मधरं देवं तं सूर्यं प्रणमाम्यहम् हे भगवान भास्कर ಬಾಂಧವರೆಂಬ ಭಾಷೆಗೆ ಇಂದು ಸಿಲುಕಿ ನೊಂದೆ ತಾಪದೆ ರೇಗಿಸೋ ಜೋದನೆಯ ಜೈ ಭಗವಾನ್ ಭಾಸ್ಕರ ರೇಗಿಸೋ ಜೋದನೆಯ ಶಾಂತಿ ನೀಡೋ ಶ್ಯಾಮಲಾಂಗ ಶ್ರೀಕೃಷ್ಣನು ಹೇಳಿದ ಸ್ಥಳವು ಇದೆಯಲ್ಲವೇ? ಇಲ್ಲಿ ನಿನ್ನ ಜನ್ಮದ ರಹಸ್ಯವನ್ನು ತಿಳಿವೆ ಎಂದು ಹೇಳಿದನು. ಆ ರಹಸ್ಯವನ್ನು ದೇವ, ಹೇ ಭಗವಾನ್ ಭಾಸ್ಕರ, ಸೃಷ್ಟಿಯ ಜಗತ್ತನ್ನು ಮೊದಲಿನಿಂದಲೂ ಬೆಳಗುತ್ತಿರುವೆ. ನೀನ ರಹಸ್ಯವನ್ನು ಖಂಡಿತವಾಗಿಯೂ ತಿಳಿದಿರಬೇಕು. ಸಂದೇಹದ ಅಂಧಕಾರದಿಂದ ನನ್ನನ್ನು ಉದ್ಧರಿಸು. ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಕರ್ಣ, ಯಾರು ತಾಯಿ ನೀನು? ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದೆ ಏಕೆ? ಕರ್ಣ, ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿಯಾದ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ಈ ನಿರ್ಭಾಗ್ಯಗಳನ್ನು ಕುಂತಿ ಎಂದು ಕರೆಯುವರು ಮಗನೇ. ಏನು ಕುಂತಿಯೇ? ಅಮ್ಮ, ನೀನೇನಾ ನನ್ನ ಆಡೆದ ಮಾತೆಯೇ? ಅಮ್ಮ,
ನೂಕಿದೆ. ಅಮ್ಮ, ಜನಿಸಿದ ಕ್ಷಣ ಕರುಣೆ ತೊರೆದು ಅಮ್ಮ ಜನನಿ ಅಮ್ಮ ಜನಿಸಿದ ಕ್ಷಣ ಕರುಣೆ ತೊರೆದು ಜನಿಸಿದ ಕ್ಷಣ ಕರುಣೆ ತೊರೆದು ಜಲದೊಳೆಸೆದು ಕೈಯಲು ಅಮ್ಮ ಜನಿಸಿದ ಕ್ಷಣ ಕರುಣೆ ತೊರೆದು ಜಲದೊಳೆಸೆದು ಕೈಯಲು ಕಂದನೆ ನಿಧಿಯಂದು ನಿನಗೆ ಕಂದನೆ ನಿಧಿಯಂದು ನಿನಗೆ ನಾನು ಗೈದ ಪರಾಧವೇನು ಅಮ್ಮ ನಾನು ಗೈದ ಅಪರಾಧವೇನು ಅಮ್ಮ ಯೋಳೇಕೆ ನೂಕಿದೆ ಮಾತೆಯೇ ಮಮತೆಯ ನದಿಯೊಳೇಕೆ ನೂಕಿದೆ ಅಮ್ಮ ನನ್ನ ಭಾಗ್ಯ ನೊಂದೆ ನಾನು ಬಾಲ್ಯದಿಂದಲೂ ಅಲೆದೆನು ಅಮ್ಮ, ನನ್ನ ಭಾಗ್ಯ ನೊಂದೆ ಬಾಲ್ಯದಿಂದಲೂ ಅಲೆದೆನು ಸೂತನೆಂಬ ನಿಂದನೆಯೋಳು ಮುಳುಗಿ ಬಾಳ ನೊಂದೆನು. ಸೂತನೆಂಬ ನಿಂದನೆಯೋಳು ಮುಳುಗಿ ಬಾಳ ನೊಂದೆನು. ಹಡೆದ ಜನನಿ ಜನಕರಾರು ಎಂದು ಕಂಬನಿಗರೆದೆನು ಅಮ್ಮ ಎಂದು ಕಂಬನಿಗರೆದೆನು ಸಖಿಯೊಳಗೆ ನೂಕಿದೆ ಮಾತೆಯೇ ಮಮತೆಯ ನದಿಯೊಳಗೆ ನೂಕಿದೆ ಅಮ್ಮ ಅಮ್ಮ ಜನನಿ ಅಮ್ಮ ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಸಾಡಲು ನಾನು ಮಾಡಿದ ಅಪರಾಧವಾದರು ತಾಯಿ. ಅಲ್ಲಿರುವ ಜಲಚರಗಳು ಕೂಡ ಈ ಪಾಪಿಯ ದೇಹವನ್ನು ತಿನ್ನದೆ ಹಾಗೆ ಬಿಟ್ಟವಲ್ಲ ಅಮ್ಮ. ಕಾಡಿನಲ್ಲಿರುವ ಕ್ರೂರ ಮೃಗಗಳು ಕೂಡ ತಮ್ಮ ತಮ್ಮ ಮರಿಗಳನ್ನು ಬಲು ಪ್ರೀತಿಯಿಂದ ಸಾಕಿ ಸಲುಬವು. ಆದರೆ ನೀನು ಮಾತ್ರ ನಾನು ಗಂಗಾ ನದಿಯಲ್ಲಿ ತೇಲಿ ಬಿಸಾಡಲು ನಾನು ಮಾಡಿದ ದ್ರೋಹವಾದರೂ ಏನು ತಾಯಿ? ಅಮ್ಮ, ಈ ಲೋಕದ ಜನರೆಲ್ಲರೂ ನನ್ನನ್ನು ಸೂತ, ನೀಚ, ಹೀನ ಕುಲದವನೆಂದು ಜಡಿದಾಡುತ್ತಿರುವಾಗ ಅವೆಲ್ಲವನ್ನು ಅಮ್ಮ ಅವೆಲ್ಲವನ್ನು ನಿನ್ನ ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾಗಿದ್ದ ನೀನು ಏಕೆ ಸುಮ್ಮನಾದೆ ತಾಯಿ? ಹೋಗಲಿ ಬಿಡು ತಾಯಿ, ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆನಮ್ಮ.
ಇಷ್ಟು ದಿನದ ಮೇಲಾದರೂ ಮಗನ ನೆನಪಾಯಿತಲ್ಲ, ಕರುಣೆ ತೋರಿದೆ ಅಲ್ಲ. ಈ ಉಪಕಾರದ ಭಾರವನ್ನು ನಾನು ಯಾವ ಜನ್ಮದಲ್ಲಿ ತೀರಿಸಲಮ್ಮ? ಅಮ್ಮ, ನೀನು ಹೀಗೆಲ್ಲ ಮಾತನಾಡಬಾರದು ಮಗನೇ. ಕಂದ ಅಮ್ಮ, ಅಮ್ಮ, ನಿನ್ನ ತಾಯಿನ ನೆನೆಯ ಈ ಜೀವ ನಿನದೇನಯ್ಯ ಕಂದ ಹಡೆದೆನೋ ಚಿನ್ನ ಹೌದು ಮಗನೇ. ಮೋನಿ ಮಂತ್ರದಿಂದ ಹಡೆದೆನೋ ಚಿನ್ನ ಲೋಕದ ಪಾಲಿಗೆ ತಲೆಯೊಳಗೆ ಸೆದೆ. ಹೌದು ಮಗನೇ. ಲೋಕದ ಬಾಗಿಲಿಗೆ ತಲೆಯೊಳಗೆ ಕಣ್ಣೀರಿನ ಆರಾಧನೆ. ಜೀವದ ವೇದನೆ.
ಮಾಡಬಾರದು ಮಗನೇ. ಮೊದಲೇ ನೊಂದು ಹೋಗಿರುವ ಈ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಹಿರಿಯುತ್ತಿವೆ ಕರ್ಣ. ಅಮ್ಮ, ಚಿಕ್ಕಂದಿನಿಂದ ಇಂದಿನವರೆಗೂ ನೀನು ಅನುಭವಿಸಿರುವ ಕಷ್ಟಗಳಿಗೆಲ್ಲ ನಾನೇ ಕಾರಣಳು. ಪಾಪಿಯಾದ ಈ ನಿನ್ನ ತಾಯಿಯನ್ನು ಕ್ಷಮಿಸಿಬಿಡು ಕರ್ಣ, ಕ್ಷಮಿಸಿಬಿಡು. ಅಮ್ಮ, ನೀನು ಈ ರೀತಿ ಮಾತನಾಡುತ್ತಿರುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ. ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ತಾನೇ ಮಾಡಿಯೇ? ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಿಶಾಲಿಗಳು? ಪಾಪಿಯಾದ ನನಗೆ ಅಂತಹ ಭಾಗ್ಯವೆಲ್ಲಿ ಲಭಿಸಬೇಕು? ಚಿಂತಿಸದಿರು ತಾಯಿ, ಚಿಂತಿಸದಿರು. ಕರ್ಣ, ಅಮ್ಮ, ಆದದ್ದು ಆಗಿ ಹೋಯಿತು ಮಗನೇ. ಈಗಲಾದರೂ ನಿನ್ನ ಸಹೋದರರಾದ ಪಾಂಡವರೊಡನೆ ಸೇರಿ ರಾಜ್ಯ ಭಾರವನ್ನು ಮಾಡುವೆಯಂತೆ. ನಡೆ ಕಣ್ಣ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಕೇಳು ತಾಯಿ, ಆನಂದದಿಂದ ನಡೆಸಿಕೊಡುವೆನು. ಆದರೆ ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆನು. ಹಾಗೆಲ್ಲ ಬೇಡ ಕರ್ಣ. ನಿನ್ನ ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಸೆರಗೊಟ್ಟಿ ಭಿಕ್ಷೆ ಬೇಡುವೆನು ಮಗನೇ. ಪಾಂಡವರಲ್ಲಿನ ವೈರವವನ್ನು ತೊರೆದು ಅವರೊಡನೆ ಕೂಡಿ ಬಾಳು ಕರ್ಣ, ಸೌಭ್ರಾತೃದಾನ ಮಾಡು. ಅಮ್ಮ, ನೀನು ವೀರ ಮಾತೆ. ಹೇಳು ತಾಯಿ, ಪರದಾತನನ್ನು ತೊರೆಯುವುದೇ? ಆತನ ಕೆಲಸಗಳೆಲ್ಲವೂ ನನ್ನಿಂದಲೇ ಸಾಧಿಸಲ್ಪಡಬೇಕಾಗಿರುವಾಗ ಇಂತಹ ಸಮಯದಲ್ಲಿ ಆತನನ್ನು ತೊರೆದರೆ ನಾನು ಕೊಲೆಪಾತಕಿಗಿಂತಲೂ ಕೊನೆಯಾಗುವುದಿಲ್ಲವೇ? ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನಿಂತಹ ನೀಚನೆಂದು ಶಪಿಸದಿಹರೆ? ಇಂತಹ ಸನ್ನಿವೇಶದಲ್ಲಿ ವೀರ ಮಾತೆಯಾದ ನೀನು ಹಿತಬೋಧನೆಯನ್ನು ಮಾಡುತ್ತಾಯಿ. ನಿಶ್ಚಯ ಕಂದ, ನಿಶ್ಚಯ. ಪಾಂಡವರು ನಿನ್ನ ಬೆನ್ನು ಬಿದ್ದ ಸಹೋದರರಲ್ಲವೇ? ಅವರ ಕ್ಷೇಮವೇ ನಿನ್ನ ಕ್ಷೇಮವಲ್ಲವೇ ಕರ್ಣ? ಅಮ್ಮ, ನೀವಾರು ಜನರು ಸೇರಿ ರಾಜ್ಯ ಭಾರ ಮಾಡುವುದನ್ನು ನಿನ್ನ ಹೆತ್ತ ತಾಯಿಯಾದ ನಾನು ನೋಡಿ ಸಂತೋಷ ಪಡಬಾರದೆ ಮಗನೇ? ಅಮ್ಮ, ಇದುವರೆಗೂ ಪಾಂಡವರು ಸಹೋದರರೆಂಬ ಭಾವನೆ ನನ್ನಲ್ಲಿರಲಿಲ್ಲ. ಇದರಲ್ಲಿ ನನ್ನ ತಪ್ಪೇನಿದೆ ಅಮ್ಮ? ಅಮ್ಮ, ನೀವು ಎಳೆತನದಲ್ಲಿ ನಿಷ್ಕರುಣಿಯಿಂದ ಬೆಳೆಸಿದ ಸಸಿಯು ಪೋಷಿಸುವವರಿಲ್ಲದೆ ಒಣಗಿ ಹೋಗಿದೆ, ಪುನಃ ಚಿಗುರುವುದೇ? ಮಮ ಪ್ರಾಣ ಹಿ ಪಾಂಡವಮೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿಹುದು? ಬಿಡುತ್ತಾಯಿ ನಿನ್ನ ಮನದವ್ಯತೆಯನ್ನು. ಕರ್ಣ, ಲೋಕೈಕ ವೀರನಾದ ನೀನು ಆ ನೀಚನಾದ ದುರ್ಯೋಧನನ ಇರುವಾಗ ನಾನು ಭಯಪಡದೆ ಹೇಗೆ ಜೀವಿಸಲಿ ಮಗನೇ? ಕರ್ಣ, ಅಮ್ಮ, ಕಂದ, ಅಮ್ಮ, ಈ ಯುದ್ಧದಿಂದಲಾದರೂ ಪರಾನ್ಮುಖನಾಗುವೆಯ ಮಗನೇ? ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ ತಾಯಿ. ಪೌರುಷವರು ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಅಮ್ಮ, ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಈ ಪ್ರಪಂಚವೆಲ್ಲವೂ ನನ್ನನ್ನು ದೂಷಿಸಿ ದೂಡಿ ಬಿಟ್ಟಿದ್ದಾಗ ಈ ಕುಲಹೀನ ನಿನ್ನ ಉದ್ಧಾರ ಮಾಡಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿದನಲ್ಲದೆ ತನ್ನ ಪ್ರಾಣದಂತೆ ಹೃದಯದ ಸಕರಂತೆ ಆತನು ನನ್ನನ್ನೇ ನಂಬಿ ಯುದ್ಧ ಹೂಡಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ಆತನನ್ನು ತೊರೆಯುವುದು ಧರ್ಮವೇ? ಸರ್ವದ ಆಗಲಾರದ ತಾಯಿ, ಯುದ್ಧದಲ್ಲಿ ಪರೋನ್ಮುಖನಾಗಲಾರೆ. ಹೋಗಲಿ ಬಿಡು ಕರ್ಣ. ಈ ಯುದ್ಧದಿಂದ ನೀನು ಪರಾನ್ಮುಖನಾಗದಿದ್ದರೂ ಬೇಡ. ನಾಳಿನ ರಣರಂಗದಲ್ಲಿ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡ ಮಗನೇ, ಉಳಿಸಿಕೊಡು. ಆಗಬಹುದು ತಾಯಿ, ಯಾರನ್ನಾದರೂ ಉಳಿಸುವೆನು. ಆದರೆ ಆ ನನ್ನ ಪರಮ ವೈರಿಯಾದ ಅರ್ಜುನನನ್ನು ಮಾತ್ರ ಉಳಿಸಲು. ಹೌದು ತಾಯಿ, ಆತನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ನೋಡಿ ಆನಂದ ಪಟ್ಟರೆ ಸಾಕು. ಈ ನನ್ನ ಜನ್ಮ ಸಾರ್ಥಕ. ಅಮ್ಮ, ಈ ಪ್ರಪಂಚದಲ್ಲಿ
ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಾನವಿರುವುದು. ನನ್ನಿಂದ ಅರ್ಜುನನೇ ಮೃತನಾದರು ಅಥವಾ ಅರ್ಜುನನಿಂದ ನಾನೇ ಮೃತನಾದರು ನಿನಗೆ 5 ಜನ ಮಕ್ಕಳು ಉಳಿಯುವರು. ಚಿಂತಿಸದಿರು ತಾಯಿ, ಚಿಂತಿಸದಿರು. ಕರ್ಣ, ಅಮ್ಮ, ನಿನ್ನನ್ನು ಹೆಚ್ಚಿಗೆ ತೊಂದರೆಗೊಳಿಸಲಾರೆನು ಮಗನೇ. ಕಟ್ಟ ಕಡೆಯದಾಗಿ ನನ್ನದೊಂದೇ ಒಂದು ಮಾತನ್ನು ಕೇಳುವೆನು, ನಡೆಸಿಕೊಡುವೆಯಾ ಕಂದ? ಅದೇನು ಹೇಳು ತಾಯಿ, ನಡೆಸಿಕೊಡುವೆನು. ಇದರಿಂದಲಾದರೂ ನನ್ನ ಹೆತ್ತ ತಾಯಿಯ ಋಣವನ್ನು ತೀರಿಸಿಕೊಳ್ಳುವೆನು. ಸತ್ಯವಾಗಿಯೂ ನಡೆಸಿಕೊಡುವೆಯಾ ಅಮ್ಮ? ಈ ಕಣ್ಣನು ನಿನ್ನ ಮಾತನ್ನು ನಡೆಸಿಕೊಡಲಾರದ ಕಡು ಪಾಪಿ ಎಂದು ಭಾವಿಸಿದೆಯಾ ಅಮ್ಮ? ನುಡಿದುದಂ ನಡೆಯಿಸಲಾರದ ಕಡುಕೂಳನೆ ಈ ಕರ್ಣಪೇ ಸೂರ್ಯತನುಜಂ ಬಿಡು ಬಿಡು ಚಿಂತೆಯ ಮಾತೆಯೇ, ಬಿಡು ಬಿಡು ಚಿಂತೆಯ ಮಾತೆಯೇ, ನಡೆಸುವೆನು ಧರ್ಮದಾಣೆ ಮತ್ಪಿತನಾಣೆ ಜನನಿ ಜನನಿ. ಕರ್ಣ, ತಾಯಸ್ಸಿರುವವರು ಯಾರಾದರೂ ಎಲ್ಲಿಯಾದರೂ ಬದುಕಿಕೊಳ್ಳಲಿ ಮಗನೇ. ಹೆತ್ತ ಹೊಟ್ಟೆಗೆ ಅದೇ ಸಂತೋಷವಲ್ಲವೇ ಕರ್ಣ? ಅಮ್ಮ, ನಾಳಿನ ರಣರಂಗದಲ್ಲಿ ನೀನದೆಂತಹ ಕಠಿಣ ಪ್ರಸಂಗ ಬಂದರು ಒಮ್ಮೆ ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಮಗನೇ. ಹೇ ಕೌರವೇಶ್ವರ, ಹೀಗಲೀಗ ನೀನು ಕೆಟ್ಟೆ, ಹೀಗಲೀಗ ನೀನು ಕೆಟ್ಟೆ. ಅಷ್ಟ ದಿಕ್ಪಾಲಕರೇ, ಮನುಮುನಿಗಳೇ, ಸೂರ್ಯ ಚಂದ್ರಾದಿಗಳೇ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಅಮ್ಮ, ಕರ್ಣ, ನೀನು ಶ್ರೀಕೃಷ್ಣನ ಕುಟ್ಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಖಂಡಿತವಾಗಿಯೂ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗು ತಾಯಿ. ಕರ್ಣ, ನೀನು ತೊಟ್ಟ ಬಾಣವನ್ನು ತೊಡುವುದಿಲ್ಲವೆಂದು ಹೇಳಿದ ಮಾತಿನಲ್ಲಿ ಸಂದೇಹವಿಲ್ಲ ತಾನೆ? ಅಮ್ಮ, ಹೆತ್ತ ಕರುಳಿನ ಬಾಧೆಯನು ನಾವಲ್ಲಿ, ಸತ್ಯ ಸಾಕ್ಷಿ ಧರ್ಮವನು ನಾ ಬಿಡಲಲ್ಲೇ, ಕಟ್ಟ ಕಡೆಯೋಳ್ ಕರ್ಮದಾದಿಗೆ ಕಾಲಿಡಲಲ್ಲೇ, ಇದೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯನು ಜನನಿ ಜನನಿ. ಅಮ್ಮ, ದೇಹವ ಬಿಡು ಈ ಕರ್ಣನ ಮಾತನ್ನು ಕೇಳಮ್ಮ, ದೇಹವ ಬಿಡು ಅಮ್ಮ.
ತಾಯಿಯ ಪ್ರಥಮ ದರ್ಶನವೂ ಇಂದಾಯಿತು. ಪುನಃ ನಿನ್ನನ್ನು ನೋಡುವ ಭಾಗ್ಯವೂ ಲಭಿಸುವುದೋ ಇಲ್ಲವೋ. ಆದ್ದರಿಂದ ಕೊನೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ ತಾಯಿ? ಹೆತ್ತ ಮಗನ ಮಾತನ್ನು ನಡೆಸಲಾರದಂತಹ ಪಾಪಿ ಎಂದು ಭಾವಿಸಿದೆಯಾ ಮಗನೇ? ಅದೇನು ಹೇಳು. ಸತ್ಯವಾಗಿ ನಡೆಸಿಕೊಡುವೆಯಾ ತಾಯಿ? ಶ್ರೀಕೃಷ್ಣ ಪರಮಾತ್ಮನ ಪಾದದಾಣೆಯಾಗಿಯೂ ನಡೆಸಿಕೊಡುವೆನು ಕಂದ. ಅಮ್ಮ, ಈ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ ತಾಯಿ. ದೈವವಶಾತ್ ಈ ಯುದ್ಧದಲ್ಲಿ ನಾನೊಂದು ವೇಳೆ ಮೃತಪಟ್ಟರೆ ಈ ಯುದ್ಧದಲ್ಲಿ ನಾನೊಂದು ವೇಳೆ ಮೃತಪಟ್ಟರೆ ಕರ್ಣನು ಸೂತನಲ್ಲ, ನನ್ನ ಮಗನೆಂದು ಈ ಜಗಕ್ಕೆಲ್ಲವೂ ಕೇಳುವಂತೆ ಕೂಗಿ ಕೂಗಿ ಸಾರಿ ಸಾರಿ ಹೇಳುತ್ತಾಯಿ. ಅಮ್ಮ, ನನ್ನ ಉತ್ತರ ಕ್ರಿಯಾದಿಯನ್ನು ಸತ್ಯಸಂಧನನಾದ ಧರ್ಮರಾಯನ ಕೈಯಲ್ಲಿ ಮಾಡಿಸಬೇಕೆಂದು ಬೇಡುವೆನು ತಾಯಿ, ಬೇಡುವೆನು. ಎಂತಹ ಮಾತುಗಳನ್ನು ಕೇಳಿಬಿಟ್ಟೆ ಮಗನೇ, ಎಂತಹ ಮಾತುಗಳನ್ನು ಕೇಳಿಬಿಟ್ಟೆ. ಅಯ್ಯೋ ದೈವವೇ, ಎಷ್ಟೊಂದು ಸಂಕಟ ನಾಶಗಳಿಂದಾಗಿ ಈ ಸಾಮ್ರಾಜ್ಯ ಸಂಸ್ಥಾಪನೆಯಾಗುವುದಾದ್ರೆ ಅಂತಹ ಸಾಮ್ರಾಜ್ಯವೇ ನಾಶವಾಗಿ ದೈವಾನುಬಲವಿಲ್ಲದವರು ಈ ಪ್ರಪಂಚದಲ್ಲಿ ಬದುಕಿದ್ದರೂ ವ್ಯರ್ಥ. ಈಗಲೇ ಯುದ್ಧ ಭೂಮಿಗೆ ಹೋಗುವೆನು. ಪೌರುಷರ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಉಳಿದಿದ್ದು ದೈವ ಇಚ್ಛೆ. ಹೇ ವಿಧಿ, ನಿನ್ನ ಲೀಲೆಯು ಅಗಣಿತವಾದುದು. ಲೋಕ ಸುಖ ಸುಖ ವ್ಯಾಕುಲಮಯ ಜೀವ. ಲೋಕ ಸುಖ ವ್ಯಾಕುಲಮಯ ಜೀವ. ಅರೆಯವನಳಿಸಿ ಜರೆಯವರಿಸಿ ಅರೆಯವನಳಿಸಿ ಜರೆಯವರಿಸಿ ಮರಣವ ಹೊಂದುವ ಲೋಕ ಸುಖ ವ್ಯಾಕುಲಮಯ ಜೀವ. ಹೇ ವಿಧಿ, ಮಾನವ ಜೀವನದ ಬವಣೆಯ ಲವನರಿತು ಪರಿಹರಿಸೆ. ಮಾನವ ಜೀವನದ ಬವಣೆಯ
ಯುದ್ಧವನ್ನು ನಾನೊಂದು ಸಾರಿ ನೋಡುವೆನು. ದುರ್ಯೋಧನ ಹಿತಾಕಾಂಕ್ಷೆಯಿಂದ ತನ್ನ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಈ ಯುದ್ಧದಲ್ಲಿ ಸಮ್ಮಿಳಿತರಾಗಿರುವ ವೀರ ಕ್ಷತ್ರಿಯರನ್ನು ನನಗೊಂದು ಸಾರಿ ತೋರಿಸು ಮಾಧವ. ರಣಭೂಮಿಯ ಮರಿಯ ವಿಜಯ ಮಹಾಭೀಕರ ಜಯ ಸಹಸ್ರಪಾಣ ಭಯಂಕರ ಮಹಾಭೀಕರ ಜಯ ಸಹಸ್ರಪಾಣ ಭಯಂಕರ ಮಹಾರಥಿಕ ಬಹುಪದಾದಿ ಬರುತ್ತದೆ ಮಹಾರಥಿಕ ಬಹುಪದಾದಿ ಬರುತ್ತ ಮಹೋಗ್ರಾರಿ ಬನ ಸಮಂತಾಂತ ವಿಜಯ ಜವಗೊಳಿಸಿ ಸೈನ್ಯರದಿ ರಣಭೂಮಿಯ ಮರಿಯ ವಿಜಯ ಅಹಿತ ನಿವಯುತ ದುರುಡ ಗಜ ಸಹಿತ ಮೆರವ ವಿಭವ ಮುಗಿತ ಅಹಿತ ನಿವಯುತ ದುರುಡ ಗಜ ಸಹಿತ ಮೆರವ ವಿಭವ ಮುಗಿತ ರೋಗಿ ಕುಲ ಮಹಾವೀರ ರೋಗಿ ಕುಲ ಮಹಾವ್ಯಕ್ತಿ ಶುಭ ಭರಿತ ಗುರು ವಿಷಯ ಭರಿತ ಭರಿತ ಗುರು ವಿಷಯ ಭರಿತ ಭರಿತ ಗುರು ವಿಷಯ ಭರಿತ ವಿಜಯ ಜಗಗೊಳಿಸಿ ರವಿ ರಣಭೂಮಿಯ ಮರಿಯ ವಿಜಯ ನಿನ್ನ ಇಚ್ಛೆ ಅರ್ಜುನ. ಅರ್ಜುನ ಇತ್ತ ನೋಡು, ಕೌರವೇಶ್ವರ ಚದುರಂಗಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಂತೆ ಉನ್ಮಿಲಿತವಾದ ಸಾಗರದಂತೆ ಕಾಣುತ್ತಿದೆ. ಇತ್ತ ನೋಡು, ಕೌರವೇಶ್ವರನಿಗೆ ಪ್ರಿಯ ಕರ್ಣ ದುಶ್ಯಾಸನೊಡನೆ ಅಶ್ವರೂಢನಾಗಿ ಸೇನಾರಚನೆ ಪರಿಪಾಲಿಸುತ್ತಿರುವನು. ಅವನ ಹಿಂದೆ ಸಿಂಧುರಾಜಾದ ಶಕುನಿಯು ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಾಶ್ವ ವ್ರತದಲ್ಲಿ ಕುಳಿತಿರುವವರೇ ದುರ್ಯೋಧನ 98 ಮಂದಿ ಸಹೋದರರು. ಅವನ ಸಮೂಹದಲ್ಲಿಯೇ ದುರ್ಯೋಧನ ಮಕ್ಕಳಿರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ಇತ್ತ ನೋಡು ಪಾರ್ಥ, ಶ್ವೇತ ವಸಣಧಾರಿ ಗಂಭೀರ ಮುದ್ದೆ ನಮ್ಮ ಕಡೆ ನೋಡುತ್ತಿರುವನೇ ಅಶ್ವತ್ಥಾಮನು. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಶೋಭಿತ ರಥದಲ್ಲಿ ಕುಳಿತಿರುವ ಆ ಮಹಾಪುರುಷರೇ ಕೌರಧಿಪತಿ ಭೀಷ್ಮ. ಆತನು ನಿಮ್ಮ ಪೂಜ್ಯ ಪಿತಾಮಹನು, ಭರತವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ವಂದಿಸು. ಆಜ್ಞೆ ಮಾನ್ಯ. ಭೀಷ್ಮನ್ ಕುರುಪಿತಾಮಹರಿಗೆ ನಮಸ್ಕರಿಸುವನು. ಇದೋ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸಿ. ವಾಸುದೇವ, ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ. ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿಮಗೊಂದು ಸಾರಿ ತಿಳಿಸಬಲ್ಲನಾದರೆ, ಆಹಾ, ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ? ಹೇಗೆ ಮಿತ್ರ, ಏನಾಯಿತು? ಪರಮಾತ್ಮ, ಬಂಧು ಬಾಂಧವ ಗುರು ಹಿರಿಯರನೆಂದು ಓದಿಸೆ. ಕೃಷ್ಣ, ಅರ್ಜುನ, ಬಂಧು ಬಾಂಧವ ಗುರು ಹಿರಿಯರನೆಂದು ಓದಿಸೆ.
ಸಮರವು ಬೇಡ, ಅರ್ಜುನ, ಸಮರವು ಬೇಡ ಕೃಷ್ಣ. ಏನು ಹೇಳಲಿ ಕೃಷ್ಣ, ಅಂಗ ಪ್ರತ್ಯಂಗಗಳಲ್ಲೂ ದಾರುಣ ಜ್ವಾಲೆ. ಬೇಸಿಗೆಯ ಬಿಸಿಲಿನಲ್ಲಿ ಬೆಂದ ತಾವರಂತೆ ನನ್ನ ಮುಖವು ಬಾಡುತ್ತಿರುವುದು, ಶರೀರದಲ್ಲಿ ಕಂಪನವು ರೋಮಾಂಚನವೂ ಹುಟ್ಟುತ್ತಿರುವುದು. ಗಾಂಡಿಯು ಕೈಯಿಂದ ಕಳಚಿತು, ನಾಲಿಗೆಯು ಒಣಗುತ್ತಿರುವುದು, ಕೈ ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ. ಕೃಷ್ಣ, ನಾನು ನೋಡುತ್ತಿರುವುದೇನು? ಇವರೆಲ್ಲರೂ ಯಾರು? ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಮಿತ್ರರು, ಜ್ಞಾತಿಗಳು. ರಾಜ್ಯದ ಮೇಲಿನ ಆಸೆಗಾಗಿ ಇವರನ್ನು ವಧಿಸಲು ಹೇಗಾದೀತು? ನಾನೀ ಜ್ಞಾತಿ ವಧೆಗೆ, ಗುರು ಹಿಂಸೆಗೆ ಕೈ ಹಾಕಲಾರೆ ಮಿತ್ರ. ನಮಗೆ ಈ ಯುದ್ಧವು ಬೇಡ ಪರಮಾತ್ಮ, ರಥವನ್ನು ಹಿಂದಿರಿಸಿ. ಕರ್ತವ್ಯಂ ಮಾನವ ಧರ್ಮ ಬರಿದೇಗೆ ಕಳವಳ ಪಡುವೆ ಮರುಳೇ ಮರುಳೇ ಅರ್ಜುನ, ಈ ವಿಷಮಾವಸಾರದಲ್ಲಿ ಇಂತಹ ಕಶ್ಮೀರ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನರ್ಘ್ಯದಿಂದ ವರ್ತಿಸಬೇಡ ನೀನು. ತೆರೆದ ಸ್ವರ್ಗದ ಭಾಗ್ಯ ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ ನೀನು. ನರನೆಂಬ ಹೆಸರಾಗಿ ಹೇಡಿ ಎಂಬ ನಿಂದನೆಯನ್ನು ಸಹಿಸಲಾರೆ. ಈ ದೌರ್ಬಲ್ಯ ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ವಾಸುದೇವ, ಅಪಕೀರ್ತಿ ಬರುವುದು ಅದೆಂತಿರಲಿ, ಸಾರ್ಥಕ ಜೀವನಕ್ಕೆ ಬರಸಿಡಿಲೊಳಿಸಲೇಕೆ? ಬಂಧು ಬಾಂಧವ ಗುರು ಹಿರಿಯರ ಅನೇಕರ ಕೊಂದು ಪಾಪದ ಹೊರೆಯ ಧರಿಸೆನಯ್ಯ. ಕೃಷ್ಣ, ವಾಸುದೇವ, ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು. ಆಚಾರ್ಯ ದ್ರೋಣರು ನನಗೆ ಅಸ್ತ್ರ ಶಿಕ್ಷಣವನ್ನು ಕಲಿಸಿದ ಗುರು. ಪೂಜ್ಯಾರರಾದ ಇವರುಗಳ ಮೇಲೆ ಬಾಣವನ್ನು ತೊಡುವುದೇ? ಗುರುವಧೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯ ಶ್ರೇಯಸ್ಕರವು. ಬಂಧು ಬಾಂಧವರ ರಕ್ತದಿಂದ ತೊಯ್ದ ರಾಜ್ಯಭೋಗವನ್ನು ಮಾಡುವ ಇಚ್ಛೆಯೂ ನನಗಿಲ್ಲ. ನಮಗೆ ಈ ಯುದ್ಧವು ಬೇಡ ಪರಮಾತ್ಮ. ಯಾರನ್ನು ವಧಿಸುವುದು ಅರ್ಜುನ? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನ ಅರಿತವಾದ ಬಟ್ಟೆಯನ್ನು ಬಿಸಿಟ್ಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮವು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೆ ದೇಹವನ್ನು ಆಶ್ರಯಿಸುವನು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ಅವಶ್ಯಕವಾಗಿ ಆಗಬೇಕಾಗೋದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು? ಯುದ್ಧವು ಕ್ಷತ್ರಿಯ ಧರ್ಮ, ಆ ಧರ್ಮವನ್ನು ಪಾಲನೆ ಮಾಡು ನೀನು. ಜನಾರ್ದನ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು. ನಾನು ಏಡಿಯಲ್ಲ, ಆದರೂ ಪಾಪಾಭೀತಿಯಿಂದ ಯುದ್ಧ ವಿಮುಖನಾಗಿರುವೆ. ಹೇಳು, ಯುದ್ಧದ ಹೊರತಾಗಿ ವೀರಕ್ಷತ್ರಿಯನಿಗೆ ಮತ್ಯಾವ ಧರ್ಮವೂ ಇಲ್ಲವೇ? ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣನ ತ್ಯಜಿಸಬಹುದು. ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ. ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶವೋ ಧರ್ಮ ಸಂರಕ್ಷಣೋ? ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸು ಮಾಧವ. ಕರ್ಮವು ಮಾನವನ ಜೀವನದ ಅವಸಾನವಲ್ಲ. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ. ಈ ದಿವ್ಯವಾಣಿಯಿಂದ ನನ್ನ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಕರ್ಮಯೋಗಿನ್, ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ನಾವಿಬ್ಬರು ಅನೇಕ ಸಾರಿ ಜನ್ಮಗ್ರಹಣ ಮಾಡಿರುವರು, ಆದರೆ ಅವುಗಳ ನೆನಪು ನಿನಗಿಲ್ಲ, ನನಗಿರುವುದು.
ಇವು ನನ್ನ ಅವತಾರದ ಉದ್ದೇಶಗಳು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತು ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಸಂಭವಾಮಿ ಯುಗೇ ಯುಗೇ ಸಂಭವಾಮಿ ಯುಗೇ ಯುಗೇ. ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆಯೂ ಹೇಗೆ? ಉತ್ತರವನ್ನು ಕರುಣಿಸುವ ಮಹಾಮಹಿಮ. ನಾನು ಮಾಯಾರೂಪಿ, ಧರಿತ್ರಿ ಎನಿಸಿ ಸರ್ವ ಪ್ರಪಂಚ ಧಾರಣ ಮಾಡಿರುವೆನು. ಅದರ ಅಲ್ಪಾಂಶದಿಂದ ಜಗನ ಸೃಷ್ಟಿ ಸ್ಥಿತಿಯು ನಡೆಯುವುದು. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವೂ ಅರಿಯಿತು. ಹೇ ಯೋಗೀಶ್ವರ, ನಿನ್ನ ಈಶ್ವರ ರೂಪವನ್ನು ತೋರಿಸಿ ನನ್ನನ್ನು ಕೃತಾತ್ಮನನ್ನಾಗಿ ಮಾಡು. ತಥಾಸ್ತು ಪಾರ್ಥ, ನನ್ನ ಸಮ್ಮಾನ ಮತ್ತು ದರ್ಶನವನ್ನು ಮಾಡು. ಆಹಾ, ಎಂತಹ ಭಯಾನಕರವಾದ ದೃಶ್ಯವಿದು. ಇದನ್ನು ಮಾನವ ಚಕ್ಷುಗಳಿಂದ ನೋಡಲಾರನು. ಪರಮಾತ್ಮ, ನಿನ್ನ ಸೌಮ್ಯ ರೂಪವನ್ನು ದಾರುಣ ಮಾಡು. ಭಯವನ್ನು ಬಿಡು ಪ್ರಣಸಕ. ಗದಾಚಕ್ರ ಶೋಭಿತವಾದ ನನ್ನ ಸೋಮ ಧಾರಣವನ್ನು ಮಾಡು. ತೆಗೆದುಕೋ ವಸ್ತ್ರಗಳನ್ನು, ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಹರಿ ಕರುಣಿಸಿದ ಧರ್ಮ ಸಂದೇಶದಿಂದರ್ಜುನ ಕವಿದ ಮಮಕಾರವ ತೊಲಗಿ ಪಿಡಿದ ಗಾಂಡೀವಾ ಉದ್ದಂಡ ದಂಡ ನಾಯಕ ಕಲಿ ಭೀಷ್ಮದನ್ನು ವದರಿಸಿ ಉದ್ದಂಡ ದಂಡ ನಾಯಕ ಕಲಿ ಭೀಷ್ಮದರು ಧರಿಸಿ ಪ್ರಣಯ ಕಾಲದಂತೆ ಕೆರಳಿ ವಿಜಯನೆದುರು ನಿಲ್ದ ಪ್ರಣಯ ಕಾಲದಂತೆ ಕೆರಳಿ ವಿಜಯನೆದುರು ನಿಲ್ದ ದುರದಳಧಿಕವಾಗಿ ಕಂಡರಿಯದ ಸಾವು ನೋವು ಮೊರತದಲ್ಲಿ ಕಳೀತಾಗ ಭೀಕರ ನವದಿನಗಳು ಅರಿಂಜಯನರಿತ ಗುರಿಯಂತ್ಯವೇ ತನ್ನ ಜಯವೆಂಬುದ ಗುರುವೇ ಅರುಹಿದ ತನ್ನಂತ್ಯದ ಕಾಲ ರಹಸ್ಯವ ತರುಣಿಯು ತಪನದಿ ತೊರೆದಿದ್ದ ತಮವ ಅರಿತು ಅಂದು ಕುರುವಜ್ಜನ ಅವಸಾನವೆಂಬುದನ ಅರೆನಾರಿಯ ಮುಂದರಿಸಿ ಅಡಿದನಾಗ ಅರ್ಜುನ ಗುರುವ ತನುವೂರಿ ಇಳೀತು ಶಿಚ್ಚ ಕೂರಿದ ಕುರಂಬು ಉರುಳಿದ ಕುಲದ ಹಿರಿತನವು ದರಾಶಾಯಿಯಾಗದಂತೆ ನರ ಸೃಜಿತನಾಗಲೇ ಸುಖ ಶರತಲ್ಪವನೊಂದ ಹಿರಿಯೊಜ್ಜಡಿನ ಅವತಾರದಂತ್ಯಕ್ಕೆ ಕಾಲವಲ್ಲವದು ವರಪ್ರಸಾದಿ ಭೀಷ್ಮರು ಇಚ್ಛಾಮಹರಣಿಗಳು ಬರುವ ತನಕ ಉತ್ತರಾಯಣ ಸಾವಿರದ ಶರಣರು ಧರಣಿಯು ದ್ರವಿಸಿದಳಾಶ್ರುವ ದರಾಶಾಯಿ ಅಂತ್ಯಕ್ಕೆ ಲೈಟ್ ಆಫ್